ಅಣ್ಣ ಅಣ್ಣ ನಿಂತ್ಕೋ ಅಣ್ಣ. ಅಣ್ಣ ಏನಾಗಿದೆ ನಿನಗೆ? ಯಾಕೆ ಹೀಗೆಲ್ಲ ಮಾಡ್ತಿದ್ಯಾ? ನನಗೆ ಯಾಕೆ ಟೆನ್ಷನ್ ಕೊಡ್ತಾ ಇದೀಯ ನೀನು? ಟೆನ್ಷನ್ ನಿನಗೆ ಮಾತ್ರ ಅಲ್ಲ ತಂಗ್ಯವ್ವ, ನನಗೂ ಟೆನ್ಷನ್ ಆಗ್ತಾ ಇದೆ ನನ್ನ ಮಗಳ ಭವಿಷ್ಯದ ಬಗ್ಗೆ. ನಾನು ಅವಳಿಗೆ ಮಾತು ಕೊಟ್ಬಿಟ್ಟಿದ್ದೀನಲ್ಲ, ನಿನ್ನ ಮಗನ ಜೊತೆ ಅವಳು ಮದುವೆ ಮಾಡುತ್ತೀನಿ ಅಂತ. ಈಗ ಅವಳಿಗೆ ಏನು ಉತ್ತರ ಕೊಡ್ಲಿ ಹೇಳು ತಂಗ್ಯವ್ವ? ನೀನು ಏನು ಮಾಡ್ತೀಯೋ ನಂಗೆ ಗೊತ್ತಿಲ್ಲ. ನಿನ್ನ ಮಗನ ಜೊತೆ ನನ್ನ ಮಗಳು ಮದುವೆ ಮಾಡ್ತು, ಇಲ್ಲ ಅಂದ್ರೆ ಇಲ್ಲಿ ನಡೆಯೋದೇ ಬೇರೆ, ಅದು ನಿನಗೆ ಗೊತ್ತಿರ್ಲಿ. ಅಣ್ಣ ಏನಾಗಿದೆ ನಿನಗೆ? ಯಾಕೆ ಹೀಗೆಲ್ಲ ಮಾತಾಡ್ತಾ ಇದ್ಯಾ? ನಾನು ನಿನಗೆ ಮಾತು ಕೊಟ್ಟಿದ್ದೀನಿ ತಾನೆ, ಮತ್ತೆ ಚಿಂತೆ ಮಾಡ್ತೀಯ ನೀನು? ಮಾತು ಕೊಟ್ರೆ ಸಾಲದು, ಅದನ್ನ ನಂಬೋದಕ್ಕೆ ನಾನು ರೆಡಿನೇ ಇಲ್ಲ. ಏನ್ ಬೇಕಾದ್ರೂ ಆಗ್ಬೋದಲ್ಲ, ಮತ್ತೆ ನೀನ್ ಕೈ ಎತ್ಬಿಟ್ರೆ ನಾನೆಲ್ಲ ಹೋಗ್ಲಿ, ಏನ್ ಮಾಡ್ಲಿ? ನೀನ್ ಏನ್ ಮಾಡ್ತೀನೋ ಗೊತ್ತಿಲ್ಲ ತಂಗ್ಯವ್ವ. ಈಗಲೇ ಇಲ್ಲೇ ನಿನ್ನ ಮಗನ ಜೊತೆ ನನ್ನ ಮಗಳು ಮದುವೆ ಮಾಡ್ಸು ಅಷ್ಟೇ. ಅಣ್ಣ ನೀನ್ ಏನ್ ಹೇಳ್ತಾ ಇದೀಯಾ? ಹೌದು ತಂಗ್ಯವ್ವ, ಹಾಗು ಮಾಡಿದ್ರನೆ ಸರಿ ಹೋಗೋದು, ಬಿಟ್ರೆ ಏನು ಬೇಕಾದ್ರೂ ಆಗಬಹುದು. ನೋಡು, ನನ್ನ ಮಗಳು ಕೂರೋ ಜಾಗದಲ್ಲಿ ಇನ್ಯಾರೋ ಬೀದಿಲಿ ಹೋಗೋರು ಬಂದು ಕೂತ್ಕೊಳ್ಳೋದು ನನಗೆ ಇಷ್ಟ ಆಗಲ್ಲ ತಂಗ್ಯವ್ವ. ಅದು ನನ್ನ ಮಗಳ ಜಾಗ, ನನ್ನ ಮಗಳು ಈ ಮನೆ ಸೊಸೆ ಆಗ್ಲೇಬೇಕು ಅಷ್ಟೇ. ತಂಗ್ಯವ್ವ ನೆನಪು ಮಾಡ್ಕೋ, ನಾನು ನೀನು ಅರಮನೆಯಲ್ಲಿ ಹೇಗಿದ್ವಿ ಅಂತ, ಎಷ್ಟು ಕಷ್ಟಪಟ್ಟಿದ್ದೀವಿ ಅಂತ. ಈಗ ನಿನಗೆ ಒಳ್ಳೆ ಜೀವನ ಸಿಕ್ಕಿದೆ, ಅದಕ್ಕೆ ಕಾರಣ ನಿನ್ನ ಅಣ್ಣ ಈ ಸದಾನಂದ. ನಿನಗೋಸ್ಕರ ಏನೆಲ್ಲ ಕಳ್ಕೊಂಡಿದ್ದೀನಿ, ಎಷ್ಟೆಲ್ಲ ತ್ಯಾಗ ಮಾಡಿದ್ದೀನಿ ಅಂತ ಗೊತ್ತಲ್ವ ನಿನಗೆ? ನೋಡು, ಯಾವುದೇ ಕಾರಣಕ್ಕೂ ಅದೆಲ್ಲ ವ್ಯರ್ಥ ಆಗಬಾರದು, ಅದನ್ನೆಲ್ಲ ನಾನು ಸಹಿಸಿಕೊಳ್ಳೋದಿಲ್ಲ ತಂಗ್ಯವ್ವ. ನೀನೇನು ನಾನೇನು, ನಮ್ಮಿಬ್ಬರ ಬಂಡವಾಳ ಏನು ಅಂತ ಬಯಲಾಗೋದಕ್ಕಿಂತ ಮುಂಚೆ ನಿನ್ನ ಮಗಂಗೆ ನನ್ನ ಮಗಳ ಜೊತೆ ಮದುವೆ ಮಾಡಿಸು. ಮದುವೆ ಇದು ರಿಕ್ವೆಸ್ಟ್ ಹೌದು, ಎಚ್ಚರಿಕೆನೂ ಹೌದು, ಆರ್ಡರು ಹೌದು. ನೀನ್ ಏನು ಮಾಡ್ತೀಯೋ ನನಗೆ ಗೊತ್ತಿಲ್ಲ ತಂಗ್ಯವ್ವ. ಅಣ್ಣ ಮತ್ತೆ ಬ್ಲಾಕ್ ಮೇಲ್ ಮಾಡೋದನ್ನ ಶುರು ಹಚ್ಕೊಂಡೆ ನೀನು? ನೋಡ್ ತಂಗ್ಯವ್ವ, ನನ್ನ ಮಗಳ ಭವಿಷ್ಯದ ದೃಷ್ಟಿಯಿಂದ ಈ ಸದಾನಂದ ಏನ್ ಬೇಕಾದ್ರೂ ಮಾಡಕ್ ತಯಾರಿದಾನೆ ತಂಗ್ಯವ್ವ. ನನಗೂ ನಿನಗೂ ಬೇರೆ ಆಪ್ಷನ್ ಇಲ್ಲ ತಂಗ್ಯವ್ವ. ಅಣ್ಣ ಏನಾಗಿದೆ ನಿನಗೆ? ಮದ್ವೆ ಅದು ಈಗ ಹೇಗ್ ಸಾಧ್ಯ ಅಣ್ಣ? ಯಾಕೆ ಸಾಧ್ಯ ಆಗಲ್ಲ ಹೇಳು? ನೀನು ಮನಸ್ಸು ಮಾಡ್ಬೇಕಷ್ಟೇ. ನೀನು ಮನಸ್ಸು ಮಾಡಿ ಮದುವೆ ಆದ್ರೆ ಈ ಟೆನ್ಷನ್ ಕನ್ಫ್ಯೂಷನ್ಗೆಲ್ಲ ಫುಲ್ ಸ್ಟಾಪ್ ಬೀಳುತ್ತೆ. ಇಲ್ಲ ಅಂದ್ರೆ